ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದನಿ ವ್ಲಾಗ್. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಬೆಳ್ಳುಳ್ಳಿ ಚಿಕನ್ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ರೆಸಿಪಿ ಬಂದು ಸೆಮಿ ಗ್ರೇವಿ ರೆಸಿಪಿ, ಹಾಗೆ ಡ್ರೈ ಕೂಡ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಚಿಕನ್ ಲವರ್ಸ್ ಇದ್ರೆ ಈ ರೆಸಿಪಿ ಅಂತೂ ಮಸ್ಟ್ ಟ್ರೈ ರೆಸಿಪಿ ಗೈಸ್. ಮೊದಲು ನಾನಿಲ್ಲಿ ಒಂದು ಕುಟಾಣಿ ತಗೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪಲ್ಲಿ ಕಡ್ಡಿ ಬರುತ್ತಲ್ಲ, ಆ ಕಡ್ಡಿನ ಯೂಸ್ ಮಾಡ್ಕೊಳ್ತಿದ್ದೀನಿ. ನೀವು ಒಂದ್ಸಲ ಅದನ್ನ ಯೂಸ್ ಮಾಡಿ ನೋಡಿ, ಟೇಸ್ಟ್ ಡಿಫರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಕ್ಲೀನ್ ಆಗಿ ಕುಟ್ಟಿ ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಕೆಂಪು ಮಸಾಲೆ ರೆಡಿ ಮಾಡ್ಕೊಂತಿದ್ದೀನಿ. ಕೆಂಪು ಮಸಾಲೆಗೆ ಒಂದು ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೆ ಎರಡೆರಡು ಏಲಕ್ಕಿನ ಹಾಕಿ ಅದನ್ನು ಕೂಡ ನೀರ್ ಹಾಕ್ತೇನೆ. ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ರೆಡಿ ಆದ್ಮೇಲೆ ನಾನಿಲ್ಲಿ 1.5 kg ಅಷ್ಟು ಚಿಕನ್ ತಗೊಂಡಿದ್ದೀನಿ. ಚಿಕನ್ಗೆ ರುಚಿಗೆ ತಕ್ಕಷ್ಟು ಸಾಲ್ಟು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಚಿಕನ್ ಮಸಾಲ, ಗರಂ ಮಸಾಲ ಹಾಗೆ ಸ್ವಲ್ಪ ಮೆಣಸು, ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ನಿಂಬೆಹಣ್ಣು, ಇಷ್ಟನ್ನು ಹಾಕಿ ಚಿಕನ್ ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಅದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ನಾವೇನ್ ಗ್ರೀನ್ ಕಲರ್ ಪೇಸ್ಟ್ ನ ರುಬ್ಬಿದ್ವಲ್ಲ, ಆ ಗ್ರೀನ್ ಕಲರ್ ಪೇಸ್ಟ್ ನು ಕೂಡ ಹಾಕೊಂಡು ಚಿಕನ್ ನ ಕ್ಲೀನ್ ಆಗಿ ಮ್ಯಾರಿನೇಟ್ ಹಾಕಿ ಬಿಡ್ಬೇಕು. ನಿಮಗ್ ಟೈಮ್ ಇತ್ತು ಅಂದ್ರೆ ಜಾಸ್ತಿ ಹೊತ್ತು ಬಿಡ್ಬೋದು, ಇಲ್ಲ ಅಂತಂದ್ರೆ 10 to 15 ಮಿನಿಟ್ಸ್ ಆದ್ರೂ ಕೂಡ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಬೆಣ್ಣೆನ ಹಾಕಿ ಅದಕ್ಕೆ ಬೆಳ್ಳುಳ್ಳಿನ ಕ್ಲೀನ್ ಆಗಿ ಚಾಪ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ರೋಸ್ಟ್ ಆದ್ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕಿ ಚಿಕನ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಾವು ಈರುಳ್ಳಿ ಪೇಸ್ಟ್ ಏನ್ ರೆಡಿ ಮಾಡಿದ್ವಿ, ಈರುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ ಎಲ್ಲ ಹಾಕಿ ಆ ಪೇಸ್ಟ್ ನು ಕೂಡ ಚಿಕನ್ಗೆ ಹಾಕಿ ಸ್ವಲ್ಪ ನೀರ್ನ ಹಾಕಿ ಎಲ್ಲಾನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಚಿಕನ್ ನ ನೀವು ಮುಟ್ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ ಚಿಕನ್ ಬೆಂದಿದೆ ಅಂತ. ಚಿಕನ್ ಸ್ವಲ್ಪ ಬೇಯೋ ಹಂತದಲ್ಲಿ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ 2 ಹಸಿಮೆಣಸಿನಕಾಯಿನ ಉದ್ದಕ್ಕೆ ಸೀಳಿ ಹಾಕೊಂಡು, ಇನ್ನ ಸ್ವಲ್ಪ ನಿಮ್ಗೆ ಡ್ರೈ ಬೇಕು ಅಂತ ಹೇಳಿದ್ರೆ ಆ ನೀರ್ನ ಕ್ಲೀನ್ ಆಗಿ ಡ್ರೈ ಆಗುವಷ್ಟು ಕೂಡ ರೋಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಡ್ರೈ ರೆಡಿ ಆಗುತ್ತೆ. ಸ್ವಲ್ಪ ಗ್ರೇವಿ ಬೇಕು ಅಂತಂದ್ರೆ ಈ ಕನ್ಸಿಸ್ಟೆನ್ಸಿಲೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ಗೈಸ್ ಟ್ರಸ್ಟ್ ಮೀ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಬೇಗ ಆಗ್ಬೇಕು 1 pot ರೆಸಿಪಿ ಅಂತ ಅಂದ್ರೆ ಇದನ್ನ ಮಸ್ಟ್ ಟ್ರೈ ರೆಸಿಪಿ. ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಈ ರೆಸಿಪಿ ಎಲ್ಲರಿಗೂ ಕೂಡ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಚಿಕನ್ ಲಾಸ್ಟ್ ಅಲ್ಲಿ ಬೇಯ್ತಾ ಇದೆ, ಇನ್ನೇನ್ ಆಫ್ ಮಾಡ್ಬೇಕು ಅನ್ನೋ ಟೈಮ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಇನ್ನೂ ರಿಚ್ ಆಗಿರುತ್ತೆ. ಹಾಗೆ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಈ ಗಾರ್ಲಿಕ್ ಚಿಕನ್ ನ ನೀವು ದೋಸೆ, ಚಪಾತಿ ಹಾಗೆ ನೀವು ಪ್ಲೇನ್ ಕುಷ್ಕ ಮಾಡ್ಕೊಂಡು ಅದ್ರ ಜೊತೆನು ಕಾಂಬಿನೇಷನ್ ಆಗಿ ಯೂಸ್ ಮಾಡಬಹುದು, ಅಥವಾ ಅನ್ನ ಬೇಳೆ ದಾಲ್ ಜೊತೆನು ಕೂಡ ಸೈಡ್ಸ್ ಕೂಡ ಯೂಸ್ ಮಾಡಬಹುದು. ಈ ರೆಸಿಪಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಬೇಗ ಕೂಡ ಆಗುತ್ತೆ. ನೀವು ನಾನಿಲ್ಲಿ ಕುಟಾಣಿಲಿ ಏನ್ ಕುಟ್ಟಿ ಮಸಾಲೆ ರೆಡಿ ಮಾಡ್ಕೊಂಡಲ್ಲ ಅದನ್ನ ನೀವು ಮಿಕ್ಸಿನಲ್ಲೂ ಕೂಡ ಮಾಡ್ಕೊಳ್ಬಹುದು. ಬಟ್ ಕುಟಾಣಿ ಇದ್ರೆ ಕುಟಾಣಿಲಿ ಹಾಕೊಂಡ್ರೆ ಅದ್ರ ಟೇಸ್ಟ್ ಡಿಫರೆನ್ಸ್ ಆಗಿರುತ್ತೆ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ದನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದನಿ ವ್ಲಾಗ್ಸ್ ಗೈಸ್. ಲಾಟ್ಸ್ ಆಫ್ ಲವ್. ಹಾಗೆ ಈ ರೆಸಿಪಿನ ನೀವು ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.